ಆದರೆ ಒಂದು ಯೋಜನೆಯ ಹಣ ಹೆಲ್ಡಪ್ ಆಗಿದ್ದರೆ ಇಲ್ಲಿ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಸರ್. ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇರುವಂಥದ್ದು, ಆರಂಭದಲ್ಲಿ ಹೇಳ್ತಾ ಇದ್ದು ಪ್ರೀವಿಯಸ್ ಕೊಡೋದ್ರಿಂದ ಸರ್ಕಾರಿ ದಿವಾಳಿ ಆಗುತ್ತೆ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಈಗ ಎಲ್ಲೋ ಒಂದು ಕಡೆಗೆ 3 ತಿಂಗಳಿಂದ ಈಗ ಅನ್ನಭಾಗ್ಯಕ್ಕೆ ದುಡ್ಡು ಕೊಟ್ಟಿಲ್ಲ. ಈಗ ಒಂದೇನು ವಿದ್ಯುತ್ ವಿಚಾರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ. ಹಳ್ಳಿಗಳಲ್ಲಿ 200 ವ್ಯಾಟ್ ವಿದ್ಯುತ್ ಅನ್ನು ಕೊಡೋ ವಿಚಾರದಲ್ಲಿ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹೇರ್ತಾ ಬಂದ್ರು. ಇಲ್ಲಿ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಮಾತುಗಳು. ಇಲ್ಲ ನೋಡಿ, ಈಗಂತೂ ಯಥಾಸ್ಥಿತಿ ಕೊಡ್ತಾ ಇದ್ದೀವಿ, ಆದರೆ ಡಿಲೇ ಆಗಿದ್ದು ನಿಜ. 1 ತಿಂಗಳು ಕೊಡಬೇಕಾದ್ರೆ 2 ತಿಂಗಳು ಒಟ್ಟಾರೆ ಕೊಡ್ತಾ ಇದ್ದೀವಿ. ಮತ್ತು ಈ ಬಗ್ಗೆ ದಿವಾಳಿ ಅಂತೇಳಿ ಅವರು ಮಹಾರಾಷ್ಟ್ರದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಮೊನ್ನೆ ಡೆಲ್ಲಿಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಅವರು ಮಾಡಿದಾರಲ್ಲ. ಓಕೆ, ಅದು ಮೋದಿ ಗ್ಯಾರಂಟಿ. ಮತ್ತು ದಿವಾಳಿ ಆಗ್ಬೇಕಾದ್ರೆ ಅದು ಅವ್ರು ಯಾಕೆ ಮಾಡಿದ್ರು? ಅವರೇ ರಾಜಕೀಯ ಭಾಷೆನ ಅಷ್ಟೇ ಅದು. ಅಲ್ಲಿ ಕೊಟ್ಟಿದ್ದಾರೆ, ಬೇರೆ ಸ್ಟೇಟ್ನಲ್ಲಿ ಕೂಡ ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾವು ಅನೌನ್ಸ್ ಮಾಡಿದ ಅದರಲ್ಲಿ ಏನಿಲ್ಲ. ಇಲ್ಲಿ ಬಜೆಟ್ ವಿಚಾರ ಈಗ ಸದ್ಯದಲ್ಲೇ 16ನೇ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಎಲ್ಲ ಸರ್ಕಾರ, ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಎಲ್ಲ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಈ SCP-TSP ಹಣವನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಪ್ರತಿ ಬಾರಿ ಕೇಳಿ ಬರ್ತಾನೆ ಇದೆ. ಬಟ್ ಕಾಂಗ್ರೆಸ್ ಪಕ್ಷ ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇರ್ತಾರೆ, ಅದು ಶೋಷಿತರ ಪರವಾಗಿದ್ದೀವಿ ನಾವು ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಸಂದರ್ಭದಲ್ಲೂ ಕೂಡ SCP-TSP ಹಣ ಯಾಕೆ ಡೈವರ್ಟ್ ಆಗುತ್ತೆ ಅಂತ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದಂಥ ಉದಾಹರಣೆಗಳಿದೆ, ಇಲ್ಲ ಅಂತ ಹೇಳಿಕ್ಕಲ್ಲ. ಇನ್ನು BJPಯಲ್ಲಿ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಹಿಂದಿನ ಸರ್ಕಾರಗಳೆಲ್ಲ ಮಾಡಿದೆ. ಆದರೆ ಅದನ್ನು ಅವ್ರಿಗೆ ಉಪಯೋಗ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಾವು. ಆ ಹಣವನ್ನು ಅವ್ರ ಸ್ಕೀಮಿಗೆ ಮಾತ್ರ ಮಾಡ್ತಾ ಇದ್ವಿ. ಅಂದ್ರೆ SC/ST ಗಳಿಗೆ ಬಳಕೆ ಆಗುತ್ತೆ ಅಂತೇಳಿ. ಬಹಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಇದಕ್ಕೂ ಹೋಗುತ್ತೆ, ಕೆಲವು ಕಡೆ ಹೋಗಿದಾವೆ. ಹಿಂದೆ ಹೋಗಿ ಕೆಲವು ಡೆವಲಪ್ಮೆಂಟ್ಗೂ ಕೊಟ್ಟಿದ್ದಾರೆ. ಇದೇ ಹಣವನ್ನು ಡೆವಲಪ್ಮೆಂಟ್ ಕೊಟ್ಟಿದ್ದ ಉದಾಹರಣೆಗಳಿದಾವೆ. ಬಟ್ ಅದು ಮತ್ತೆ ಹಣ ಬರೋದೇ ಇಲ್ಲ, ಹೆಸರಿಗೆ ಮಾತ್ರ SCP-TSP ಇರುತ್ತೆ. ಖಂಡಿತ ಅದು ಹಂಗಾಗಿದೆ, ಭಾಳಷ್ಟು ಸರಿ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಗಿದೆ, ಮುಂದೆ ಆಗದಂಗೆ ನೋಡ್ಕೋಬೇಕು, ಸರ್ಕಾರದ ಜವಾಬ್ದಾರಿ. ಈಗ ನೀವು ಏನಾದ್ರು ಮುಂದಿನ ಮುಖ್ಯಮಂತ್ರಿಗಳ ಆದ್ರೆ ಒಂದು ವೇಳೆ ಅವಕಾಶ ಸಿಕ್ಕರೆ ಸೊ ಈ ತರದನ್ನ ತಡೆಯಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಇದೆ, ಪ್ರಾಕ್ಟಿಕಲ್ ಆಗಿ 100ಕ್ಕೆ 100 ಇದೆ. ಅವ್ರ ಹಣವನ್ನು ಅವ್ರಿಗೆ ಖರ್ಚು ಮಾಡಲಿಕ್ಕೆ ಅವಕಾಶಗಳಿದೆ. ಯಾಕೆಂದ್ರೆ ದಲಿತ ಸಮುದಾಯಗಳಲ್ಲಿ ಬಹಳ ದೊಡ್ಡ ಕೂಗಿರ್ತಕ್ಕಂಥದ್ದೇ ಅದು. ಸೊ ಇದನ್ನ ತಡಿಬೇಕು, ನಮ್ಮ ಹೆಸರಲ್ಲಿ ಹಣ ಬಿಡುಗಡೆ ಆಗುತ್ತೆ. ಕರೆಕ್ಟ್. ಸೊ ಈಗ ಮುಖ್ಯಮಂತ್ರಿಗಳೇ ಹೇಳ್ತಾರೆ 39,000 ಕೋಟಿ ರೂಪಾಯಿ ನಾವು SC/ST ಸಮುದಾಯಕ್ಕೋಸ್ಕರನೇ ತೆಗೆದಿಟ್ಟಿರ್ತೀವಿ ಅಂತೇಳಿ. ಅದರ ಬಳಕೆ ವಿಚಾರ ಬಂದ ಸಂದರ್ಭದಲ್ಲಿ ಅದರಲ್ಲಿ ಅರ್ಧ ಕೂಡ ಬಳಕೆ ಆಗೋದಿಲ್ಲ. ಅದು ನಿಜ, ನೀವು ಹೇಳಬೇಕು. ಅದು 100ಕ್ಕೆ 100 ಸೇರಬೇಕು. ಆದ್ರೆ ಒಂದು ಸಾರಿ ಅನಿವಾರ್ಯ ಸಂದರ್ಭಗಳ ಕಾರಣಗಳಲ್ಲಿ ಅದು ಆ ರೀತಿ ಆಗಿದ್ದು ಉದಾಹರಣೆಗಳಿದೆ.